ಕಲ್ಲಿನಕೋಟೆ ಚಿತ್ರದುರ್ಗ ಸಮೀಪದಲ್ಲಿ ಸೀಬರ್ಡ್ ಟ್ರಾವೆಲ್ಸ್ ಮತ್ತು ಟ್ರಕ್ ನಡುವೆ ಡಿಕ್ಕಿ ನಡೆದಿತ್ತು. ಇದರಲ್ಲಿ ನಿನ್ನೆ 5 ಜನ ಸಾವನ್ನಪ್ಪಿದ್ರು. ಇಂದು ಬಸ್ ಚಾಲಕ ಕೊನೆಯುಸಿರು ಎಳೆದಿದ್ದಾನೆ. ಬೆಂಗಳೂರಿನ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಓರ್ವ ವ್ಯಕ್ತಿ ಡಿಸ್ಚಾರ್ಜ್ ಕೂಡ ಆಗಿದ್ದಾನೆ. ಇನ್ನು ಬೆಂಗಳೂರಿನಲ್ಲಿ ಯಾರೆಲ್ಲ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿದೆ ಒಂದು ಕಂಪ್ಲೀಟ್ ರಿಪೋರ್ಟ್. ಚಿತ್ರದುರ್ಗ ದುರಂತ, ಬಸ್ ಚಾಲಕ ದುರ್ಮರಣ. ಚಿಕಿತ್ಸೆ ಪಡೆಯುತ್ತಿದ್ದ ಕಿರಣ್ ಪೌಲ್ ಡಿಸ್ಚಾರ್ಜ್. ಇನ್ನಿಬ್ಬರು ನಾಳೆ ಡಿಸ್ಚಾರ್ಜ್ ಆಗುವ ಸಾಧ್ಯತೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಸುಮಾರು 29 ಪ್ರಯಾಣಿಕರು ಸೇರಿದಂತೆ 3 ಬಸ್ ಸಿಬ್ಬಂದಿ ಪ್ರಯಾಣ ಮಾಡ್ತಿದ್ರು. ನಿನ್ನೆ 5 ಜನ ಮೃತಪಟ್ಟಿದ್ರೆ ಇಂದು ಬಸ್ ಚಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು ಮೃತರ ಸಂಖ್ಯೆ 6ಕ್ಕೇರಿಕೆಯಾಗಿದೆ. ಇನ್ನು 15ಕ್ಕೂ ಹೆಚ್ಚು ಗಾಯಾಳುಗಳು ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದರಲ್ಲಿ ಬೆಂಗಳೂರಿನ ಒಂದೇ ತಂಡದ 8 ಜನರಲ್ಲಿ 5 ಜನ ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಗಾಯಾಳು ಕಿರಣ್ ಪೌಲ್ ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಚಿಕಿತ್ಸೆ ಪಡೆದ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 3 ಚಿಕಿತ್ಸೆ ಪಡಿತಾ ಇದ್ದು, ಮಂಜುನಾಥ್ ದೇಹ 35% ಸುಟ್ಟಿದ್ರಿಂದ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೀರ್ತನ್, ದೇವಿಕಾಗೆ 5% ಸುಟ್ಟ ಗಾಯವಾಗಿದ್ದು, ಇಬ್ಬರು ನಾಳೆ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಇದೇ ತಂಡದ ಶಶಾಂಕ್ ಹಾಗೂ ಸಂಧ್ಯಾ ಕೂಡ ನಗರದ ವೈದೇಹಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಗಾಯಾಳುಗಳ ಕಾಲಿಗೆ, ಕೈಯಿಗೆ ಗಾಯಗಳಾಗಿದ್ದು ಚಿಕಿತ್ಸೆ ನೀಡಲಾಗಿದೆ. ಇಬ್ಬರ ಆರೋಗ್ಯ ಸೇಫ್ ಆಗಿದೆ ಎಂದು ವೈದೇಹಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಗಗನಶ್ರೀ, ರಕ್ಷಿತಾ ಘಟನೆಯಿಂದ ಪಾರಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ನಮ್ಮ ವೈದೇಹಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಲ್ಯ ರೋಡ್ ಹಾಸ್ಪಿಟಲ್ಗೆ 2 ಪೇಷಂಟು ಚಿತ್ರದುರ್ಗ ಹಾರಿಫಿಕ್ ಬಸ್ ಆಕ್ಸಿಡೆಂಟಿಂದ ಇಲ್ಲಿಗೆ ಬಂದಿದ್ದರು. ನಿನ್ನೆ ಅರೌಂಡ್ ಬೆಳಿಗ್ಗೆ ಟೈಮಲ್ಲಿ ಅವರಿಗೆ ನಾವು ನಮ್ಮ ಟ್ರಾಮಾ ಪ್ರೋಟೋಕಾಲ್ಸ್ ಪ್ರಕಾರ ಅವ್ರಿಗೆ ಇನಿಷಿಯಲ್ ಅಸೆಸ್ಮೆಂಟ್ ಮಾಡಿದ್ವಿ. ಆಮೇಲೆ ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಬೇಕೋ ಅದೆಲ್ಲ ಮ್ಯಾನೇಜ್ಮೆಂಟ್ ಮಾಡಿ ಅಡ್ಮಿಟ್ ಮಾಡಿ ಅವ್ರು ಇವಾಗ ಪ್ರೆಸೆಂಟ್ಲಿ ಅವರು ಸ್ಟೇಬಲ್ ಆಗಿದ್ದಾರೆ. ಅವ್ರಿಗೆ ಇದು ಔಟ್ ಆಫ್ ಡೇಂಜರ್. ಸೊ ಅವ್ರಿಗೆ ಅಡ್ಮಿಟ್ ಮಾಡಿ ಅವ್ರ ಇಂಜುರೀಸ್ನ ನಾವು ಸರಿಯಾಗಿ ಟ್ರೀಟ್ ಮಾಡ್ತಾಯಿದ್ದೀವಿ. ಲೈಫ್ ಈಸ್ ಔಟ್ ಆಫ್ ಡೇಂಜರ್, ಅವ್ರಿಗೇನು ಔಟ್ ಆಫ್ ಡೇಂಜರು. ಸೊ ಅವರು ಸ್ಟೇಬಲ್ ಆಗಿ ಟ್ರೀಟ್ಮೆಂಟ್ ಇದು ಮಾಡಿದ್ಮೇಲೆ ಅವರು ಡಿಸ್ಚಾರ್ಜ್ ಮಾಡ್ತೀವಿ. ಒಟ್ನಲ್ಲಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಿದ್ದವರ ಬಾಳಲ್ಲಿ ದುರ್ಘಟನೆ ಸಂಭವಿಸಿದೆ. ಘಟನೆಯಲ್ಲಿ ಗಾಯಗೊಂಡ 6 ಜನರು ಬೆಂಗಳೂರಲ್ಲಿ ಚಿಕಿತ್ಸೆ ಪಡಿತಾ ಇದ್ದು, ಎಲ್ಲ ಗಾಯಾಳುಗಳು ಸೇಫ್ ಆಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.